ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಬಸ್ ನಿಲ್ದಾಣಗಳು ಇವೆಯಂತೆ. ಲಕ್ಷ ಲಕ್ಷ ಖರ್ಚು ಮಾಡಿ ನಿರ್ಮಿಸಿದಂತಹ ನಿಲ್ದಾಣಗಳೇ ಈಗ ಅವೈಜ್ಞಾನಿಕ. ಮತ್ತೆ ಸಾಬೀತಾಯಿತು ಜಿಬಿಎ ಬಿಎಂಟಿಸಿ ಬಸ್ ನಿಲ್ದಾಣಗಳ ಕಾರ್ಯವೈಖರಿ. ಅವೈಜ್ಞಾನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣಗಳಿಂದ ಟ್ರಾಫಿಕ್ ಹೆಚ್ಚಳ ಆಗೋದು ಸಹಜ. ಅವೈಜ್ಞಾನಿಕ ಸ್ಥಳಗಳಲ್ಲಿರುವಂತಹ ಬಸ್ ನಿಲ್ದಾಣಗಳ ಶಿಫ್ಟ್ಗೆ ಈಗ ಪ್ಲಾನ್ ಆಗಿದೆ. ಜನರ ಹಿತಕ್ಕಾಗಿ ಮಾಡುವಂತಹ ಸರ್ಕಾರಿ ಅಧಿಕಾರಿಗಳ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇದೆ, ಎಷ್ಟರ ಮಟ್ಟಿಗೆ ಅಸಡ್ಡೆ ಇದೆ ಅನ್ನುವಂಥದ್ದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಯಾಕಂತಂದರೆ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಸುಮಾರು 100ಕ್ಕೂ ಹೆಚ್ಚು ಬಸ್ ಸ್ಟ್ಯಾಂಡ್ಗಳು ಅವೈಜ್ಞಾನಿಕವಾಗಿದೆ ಅನ್ನುವಂತಹ ರಿಪೋರ್ಟ್ ಈಗ ಬಂದಿರುವಂಥದ್ದು. ಸದ್ಯಕ್ಕೆ ನಾವು ಆ ಒಂದು ಬಸ್ ಸ್ಟ್ಯಾಂಡ್ಗಳ ಕತೆ ಏನು ಅನ್ನೋದನ್ನ ಹೇಳೋದಾದರೆ, ಸದ್ಯಕ್ಕೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕದಲ್ಲಿದ್ದೀವಿ. ಇಲ್ಲಿರುವಂತಹ ಸ್ಟೇಡಿಯಂ ಪಕ್ಕದಲ್ಲಿ ಸುಮಾರು 3 ಬಸ್ ಸ್ಟ್ಯಾಂಡ್ಗಳಿದ್ದಾವೆ. ಒಂದ್ರ ಪಕ್ಕ ಒಂದು ಬಸ್ ಸ್ಟ್ಯಾಂಡ್ಗಳಿರುವಂಥದ್ದು. ಆದರೆ ಅದು ಈ ಸಿಗ್ನಲ್ನ ಏನು ಒಂದು 10 ಹೆಜ್ಜೆ ಹೋದರೆ ಸಿಗ್ನಲ್ ಇದೆ. ಆ ಸಿಗ್ನಲ್ ಪಕ್ಕದಲ್ಲೇ ಇರುವಂತಹ 3 ಬಸ್ ಸ್ಟ್ಯಾಂಡ್ಗಳು. ಇಲ್ಲಿ ಬಸ್ಸುಗಳು ಬಂದು ನಿಂತರೆ ಏನು ಪೂರ್ತಿ ಜಾಮ್ ಆಗುತ್ತೆ. ಮೊದಲೇ ಈ ರಸ್ತೆ ತುಂಬ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಯಾಕಂತಂದರೆ ಒಂದು ಕಡೆ ಎಮ್ ಜಿ ರೋಡ್ ಕಡೆಗೆ ಹೋಗುವಂತಹ ರಸ್ತೆ, ಇನ್ನೊಂದು ಕಡೆಗೆ ವಿಧಾನಸೌಧ ಕಡೆ ಹೋಗುವಂತಹ ರಸ್ತೆ. ಈ ರಸ್ತೆಯಲ್ಲಿ ದಿನನಿತ್ಯವೂ ಕೂಡ ಸಾಕಷ್ಟು ವಾಹನಗಳು ಓಡಾಡ್ತಾ ಇರುತ್ತೆ. ಆದರೆ ಈಗ ಈ 3 ಬಸ್ ಸ್ಟ್ಯಾಂಡ್ಗಳು ಏನು ಒಂದೇ ಕಡೆ ಇರುವಂಥದ್ದು. ಹೀಗಾಗಿ ಬರುವಂತಹ ಏನು BMTC ಬಸ್ಸುಗಳು ಕೂಡ ಬಂದು ಇಲ್ಲೇ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿ ಪಕ್ಕದಲ್ಲೇ ಸಿಗ್ನಲ್ ಕೂಡ ಇರುವಂಥದ್ದು. ಹಾಗಾಗಿ ಬಂದಂತಹ ಬಸ್ಸುಗಳು ಇಲ್ಲೇ ನಿಲ್ಲೋದ್ರಿಂದಲೂ ಕೂಡ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ. ಇದು ಈಗಾಗಲೇ ಏನು ಅಧಿಕಾರಿಗಳು ಮಾಡಿರುವಂತಹ ನಿರ್ಲಕ್ಷ್ಯದಿಂದಾಗಿ ಮತ್ತೊಮ್ಮೆ ಈ ಬಸ್ ಸ್ಟ್ಯಾಂಡನ್ನು ತೆಗಿಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಟ್ರಾಫಿಕ್ ಸಂಚಾರಿ ಪೊಲೀಸರು ಮತ್ತು BMTC ಎರಡೂ ಸೇರಿಕೊಂಡು ಒಂದು ಸರ್ವೆಯನ್ನು ಮಾಡಲಾಗಿದೆ. ಈ ಸರ್ವೆಯಲ್ಲಿ ಎಲ್ಲೆಲ್ಲಿ ನಗರದ ಎಲ್ಲ ಕಡೆಯಲ್ಲೂ ಕೂಡ, ಅಂದರೆ ವಿಜಯನಗರ ಇರ್ಬೋದು, ಬಸವನಗುಡಿ ಇರ್ಬೋದು, ಜೊತೆಗೆ ವೈಟ್ ಫೀಲ್ಡು, ಯಲಹಂಕ, ಈ ಎಲ್ಲ ಜಾಗದಲ್ಲೂ ಕೂಡ ಎಲ್ಲೆಲ್ಲಿ ಬಸ್ ನಿಲ್ದಾಣಗಳಿದ್ದಾವೆ, ಅದು ಯಾವ ರೀತಿ ತೊಂದರೆ ಆಗ್ತಾ ಇದೆ, ಎಷ್ಟು ಟ್ರಾಫಿಕ್ ಆಗ್ತಾ ಇದೆ, ಯಾಕೆ ಟ್ರಾಫಿಕ್ ಆಗ್ತಾ ಇದೆ, ಇವೆಲ್ಲವನ್ನು ಕೂಡ ಸರ್ವೆ ಮಾಡಲಾಗಿದೆ. ಈ ಸರ್ವೆಯಲ್ಲಿ ಗೊತ್ತಾಗಿರುವಂಥದ್ದು ಅಂದರೆ ಸಿಗ್ನಲ್ ಪಕ್ಕದಲ್ಲಿರುವಂತಹ ಬಸ್ ಸ್ಟ್ಯಾಂಡ್ಗಳಿಂದಾಗಿ ತುಂಬ ಟ್ರಾಫಿಕ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಈ ರಿಪೋರ್ಟ್ನಲ್ಲಿ ಗೊತ್ತಾಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಇರುವಂತಹ ಈ ಬಸ್ ನಿಲ್ದಾಣಗಳನ್ನು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಒಂದು ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಒಂದು ಪ್ಲ್ಯಾನನ್ನು ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ. ಈಗಾಗಲೇ GBA ಅಧಿಕಾರಿಗೆ ಒಂದು ಪತ್ರವನ್ನು ಕೂಡ ಬರೆಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.